ಆನೆಗಳಿಗೆ ತರಬೇತಿ ಕೊಡೋ ಟೈಮಲ್ಲಿ ಎವ್ರಿ ಡೇ ಕೊಡ್ತಾರಲ್ವಾ ದಸರಾ ಶುರು ಆಗೋದಕ್ಕಿಂತ ಮುಂಚೆಯಿಂದ. ಸೊ ಅಲ್ಲೊಂದು ದರ್ಗಾ ಇದೆಯಂತೆ, ಅಲ್ಲಿ ಹೋಗಿ ಆನೆಗಳು ನಮಸ್ಕರಿಸ್ತವೆ ಸೊಂಡ್ಲೆತ್ತು ಎತ್ತಿ ಅಂತ ಅಂದ್ಬಿಟ್ಟು. ಅದೇನದು ಕಥೆ? ಅದು ಈಗ್ಲೂ ಮಾಡ್ತಾರೆ? ಇಲ್ಲ, ಅವರಲ್ಲಿ ಒಂದು ನಂಬಿಕೆ ಇದೆ. ಇವಾಗ ಮಾವುತರಲ್ಲಿ ಏನಾಗಿದೆ ಅಂದ್ರೆ, ಮಾವುತರು ಎಲ್ಲರೂ ಹಿಂದೂಗಳಲ್ಲ, ಕೆಲವರು ಮುಸ್ಲಿಮರು ಇದ್ದಾರೆ. ಮತ್ತು ನೀವು ಭಾರತದ ಒಂದು ಇದನ್ನ ನೋಡ್ತಾ ಬಂದ್ರೆ, ಪರಂಪರೆನ ನೋಡ್ತಾ ಬಂದ್ರೆ, ಯಾರು ಕೂಡ ಹಿಂದೂಗಳು ಸಾಮಾನ್ಯವಾಗಿ ಮಸ್ಜಿದ್ಗೆ ಹೋಗಲ್ಲ. ಅದೇ ತರ ಮುಸ್ಲಿಮರು ದೇವಸ್ಥಾನಗಳಿಗೆ ಜಾಸ್ತಿ ಬರೋದಿಲ್ಲ. ಆದ್ರೆ ಮುಸ್ಲಿಮರು ಹನುಮಾನ್ ಟೆಂಪಲ್ಗೆ ಹೋಗ್ತಾರೆ. ನೀವ್ ಇಲ್ಲಿ ಮೈಸೂರಲ್ಲಿ ಹೋಗಿ ನೋಡಿದ್ರೆ, ನೀವು ಸಂಜೆ ಹೊತ್ತಲ್ಲಿ ಹೋಗಿ ಮಕ್ಕಳು ಅಳ್ತಾ ಇದ್ರೆ ಅದಕ್ಕೆ ಫಸ್ಟ್ ಹೋಗೋದೇ ಹನುಮಾನ್ ಹತ್ರ. ಅವರು ನೂರಾರು ಮುಸ್ಲಿಮರು ಬಿಡ್ತಾರೆ ದಿನ. ಹಾಗೇನೆ ಹಿಂದೂಗಳು ದರ್ಗಾಗ್ ಹೋಗ್ತಾರೆ. ದರ್ಗಾದಲ್ಲಿ ಹೋಗಿ ಅವರು ಕೊಡುವಂತಹ ತಾಯ್ತಾ ಗೀತ ಎಲ್ಲ ಕಟ್ಟಿಸ್ಕೊಳ್ಳೋ ಪದ್ಧತಿ ನಮ್ ಭಾರತದಲ್ಲಿ ಇದೆ. ಇವಾಗ ಇದ್ರ ಹತ್ರ ಒಂದು ಇಲ್ಲಿ ಶಿವನ್ ಸಮುದ್ರದ ಹತ್ರ ಒಂದು ದರ್ಗಾ ಇದೆ, ತುಂಬಾ ಫೇಮಸ್. ಬಹಳ ಜನ ಹಿಂದೂಗಳು ಹೋಗಿ ನಡ್ಕೊಳ್ತಾರೆ. ಸೊ ಅಲ್ಲಿಗೆ ಏನಾಯ್ತು ಅಂದ್ರೆ, ಮಸ್ಜಿದ್ ಅನ್ನೋದು ನಿಮ್ಮ ಪ್ರಧಾನವಾದ ಆಚರಣೆ ಆದ್ರೆ, ದೇವಸ್ಥಾನ ಇವರ ಪ್ರಧಾನ ಆಚರಣೆ ಆದ್ರೆ, ದರ್ಗಾ ಮತ್ತು ಈ ಹನುಮಾನ್ ಟೆಂಪಲ್ಗಳು ಸಾಮಾಜಿಕವಾಗಿ ಅವರ ಬಂಧಗಳನ್ನ ಬೆಸಿತಾ ಇರ್ತಾರೆ. ಹಾಗೆ ಮೈಸೂರಲ್ಲಿ ಒಂದು ನಂಬಿಕೆ ಏನು ಅಂತಂದ್ರೆ, ಆ ಒಂದು ದರ್ಗಾ ಹತ್ರ ಇವರೆಲ್ಲರೂ ಆನೆಗಳನ್ನ ಕರ್ಕೊಂಡು ಹೋಗಿ ಒಂದು ಪೂಜೆನ ಮಾಡಿಸ್ಕೊಂಡು ಬರ್ತಾರೆ. ಆ ಪೂಜೆ ಅಂತ ಅಂದ್ರೆ ನೀವು ಹಿಂದೂ ಧರ್ಮದ ಪೂಜೆ ತರ ಅವ್ರದೇ ಆದಂತಹ ಒಂದು, ಅವರು ಏನೋ ಒಂದು ಪದ್ಧತಿಲಿ ಅವ್ರಿಗೆ ಸ್ವಲ್ಪ ಅದಕ್ಕೆ ಧೂಪ ಹಾಕೋದೋ ಅಥವಾ ನವಿಲುಗರಿಯಲ್ಲಿ ಅವ್ರನ್ನ ಮುಟ್ಟೋದೋ ಏನೋ ಅವರ ಸ್ವರೂಪದಲ್ಲಿ ಅದನ್ನ ಮಾಡ್ತಾರೆ. ಆ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಅರ್ಧ ಜನ ಹಿಂದೂ ಮಾವುತರು, ಅರ್ಧ ಜನ ಮುಸಲ್ಮಾನ್ ಮಾವುತರು ಇದ್ದಾರೆ ಅನ್ನೋದಾದ್ರೂ ಅವರರ್ಧ ಜನ ಇವರರ್ಧ ಜನ ಬೇರೆ ಬೇರೆ ಜಾಗಗಳಲ್ಲಿ ಹೋಗ್ಬೋದಲ್ಲ. ಹಾಗೇನಿಲ್ಲ, ಅವರ ಒಂದು ಪರಸ್ಪರ ಸೌಹಾರ್ದತೆಯಲ್ಲಿ ಅವರು ಇದನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಬಹಳ ದಿನಗಳಿಂದ ಇದನ್ನ ಮಾಡ್ತಾ ಇದ್ದಾರೆ. ಹೌದು. ಓಕೆ.